ಶ್ರೀರಾಮನ ಭಕ್ತಿಯ ಅಲೆ ಸಪ್ತ ಸಾಗರಗಳ ಆಚೆಯೂ ಕೂಡ ಮೇಳೈಸಿದೆ. ದೂರ ದೂರದ ಊರುಗಳಲ್ಲಿ, ದೂರ ದೂರದ ದೇಶಗಳಲ್ಲೂ ಕೂಡ ಇರುವ ರಾಮ ಭಕ್ತರು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯನ್ನ ಸಂಭ್ರಮಿಸುತ್ತಿದ್ದಾರೆ. ಅಲ್ಲಿಂದ ಅಯೋಧ್ಯೆಗೆ ಬಂದು ತಮ್ಮದೇ ಆದ ರೀತಿಯಲ್ಲಿ ರಾಮನಿಗೆ ಸೇವೆಯನ್ನ ಸಮರ್ಪಣೆ ಮಾಡ್ತಿದ್ದಾರೆ. ಅಂಥದ್ದೇ ಒಬ್ಬ ರಾಮ ಭಕ್ತ ಕೆನಡಾದಿಂದ ಬಂದಿರತಕ್ಕಂತಹ ಉಮಾಶಂಕರ್ ದೀಕ್ಷಿತರು ನಮ್ಮ ಜೊತೆಯಲ್ಲಿದ್ದಾರೆ. ಮಾತನಾಡಿಸೋಣ. ಸರ್ ನಮಸ್ಕಾರ. ಕ್ಯಾಲಿಫೋರ್ನಿಯಾದಿಂದ ಬಂದಿದ್ದೀನಮ್ಮ. ಈ ರಾಮಲಲ್ಲನಿಗೋಸ್ಕರ ನೀವು 1 kg ಚಿನ್ನವನ್ನ ಉಡುಗೊರೆಯಾಗಿ ಕೊಟ್ಟಿದ್ದೀರಿ ಅನ್ನೋ ಮಾಹಿತಿ ಇದೆ. ಹೇಗೆ ಅದು, ಯಾಕೆ ಆ ರೀತಿಯಾಗಿ ಅನಿಸಿದ್ದು ತಮಗೆ ಅಂತ? ನಾನೊಬ್ಬನೇ ಕೊಟ್ಟಿಲ್ಲ ಮೇಡಮ್. ನಮ್ಮ ದೇವಾಲಯದಲ್ಲಿ ಎಲ್ಲ ಭಕ್ತರು ಸಿಕ್ಕಾಪಟ್ಟೆ ಜನ ಬರ್ತಾರೆ. ಒಂದು ಶನಿವಾರ ಆಂಜನೇಯ ಸ್ವಾಮಿ ಒಡಮಾಲೆ ಮಾಡಿ ಪೂಜೆ ಮಾಡುವಾಗ ನಮ್ಮ ಶ್ರೀಮತಿ ನಿಂತಿದ್ದರು. ಯಾಕೋ ರಾಮರ ಪ್ರತಿಷ್ಠೆ ಆಗ್ತಾಯಿದೆ, ಯಾಕೆ ನಾವು 1 kg ಗೋಲ್ಡ್ ಕಿರೀಟದ ಥರ ಕಳಿಸ್ಬಾರ್ದು ಅಂತ ನಮ್ಮ ಮಿಸ್ಸಸ್ ಹೇಳಿದ ತಕ್ಷಣ ನಮ್ಮದೇ ಸ್ವಲ್ಪ ಹಾಕೋಣ ಅಂತ ಸ್ಟಾರ್ಟಿಂಗ್ ನಾವೇ ಅಲ್ಲಿ ಕ್ರೆಡಿಟ್ ಕಾರ್ಡ್ ಕೊಟ್ಟು ಅನೌನ್ಸ್ ಮಾಡೋದು. ಭಕ್ತರಿಗೆ ಈ ಥರ ಕೊಡೋಣ ಅಂತಿದೆ, ನೀವು ಪರ್ ಫ್ಯಾಮಿಲಿ 1 ಗ್ರಾಮ್ ಕೊಡಿ ಅಂತ. ನಮಗೆ 1 kg ಕಲೆಕ್ಟ್ ಆಗೋಯಿತು. ಅದನ್ನು ಓನ್ಲಿ ಕ್ರೆಡಿಟ್ ಕಾರ್ಡ್ ತೊಗೊಂಡು, ಯಾಕಂದ್ರೆ ನಾವು ಕ್ಯಾಶು ಚೆಕ್ ಏನೂ ತೊಗೊಳ್ಲಿಲ್ಲ. ಯಾಕಂದರೆ ನಮಗೆ IRSಗೆ ರಿಪೋರ್ಟ್ ಕೊಡಬೇಕಾಗುತ್ತೆ. ಆ ದುಡ್ಡನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಲ್ಲಿ ಕಳಿಸಿ ಬಂಗಾರ ಕೊಂಡುಕೊಂಡು, ನಮಗೆ ರವಿಕುಮಾರ್ ಅಂತ ಕಮಿಷನರ್ ಇದ್ದಾರೆ ಗೋರಖ್ಪುರಲ್ಲಿ, ಅವರು ಕೋಬ್ರದರ ನರೇಂದ್ರ ಹೆಲ್ಪ್ ಮಾಡಿದ್ರು. ಅವ್ರು ನನಗೆ 12 ಗಂಟೆಗಳಲ್ಲೇ ಯೋಗಿಯವರ ಪರ್ಮಿಷನ್ ಕೊಡಿಸೋರು. ಮೇ 20ನೇ ತಾರೀಕು ನಾನು ಬೆಂಗಳೂರಿಂದ ಬಂದು ಯೋಗಿಯವ್ರನ್ನ ಮೀಟ್ ಮಾಡಿ ನನ್ನ ಕಿರೀಟದ ಬಗ್ಗೆ, ಬಂಗಾರದ ಬಗ್ಗೆ ಹೇಳಿದಾಗ, ನೀವು ಡೈರೆಕ್ಟಾಗಿ ಅಲ್ಲೇ ಕೊಟ್ಬಿಡಿ, ನಾವು ನೋಡ್ತೀವಿ ಅಂತ ಅವ್ರಿಗೆ ಟಚ್ಚೂ ಮಾಡಲಿಲ್ಲ. ಅವರು ಯೋಗಿಗಳು ನಮಗೆ ಒಳ್ಳೆ ಕಾಪಿ ತರಿಸ್ಕೊಟ್ಟು ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ರು. ಪ್ರೋಟೋಕಾಲ್ ಕೊಟ್ಟು ಅಯೋಧ್ಯೆಗೆ ಬಂದು ಚಂಪತ್ರಾಯ್ ಮತ್ತು ಗೋಪಾಲ್ಜಿ ಅವರ ಸಮ್ಮುಖದಲ್ಲಿ ನಾನು ಅವ್ರಿಗೆ ಗೋಲ್ಡನ್ನು ಬೇರಿಯ ಜನಗಳ ಪರದಿಂದ ಕೊಟ್ಬಿಟ್ಟು ನಾನು ಹೋದೆ ವಾಪಸ್. ನೀವೀಗ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಿದ್ದೀರಿ, ಗರ್ಭಗುಡಿ ಒಳಗೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದೀರಿ, ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ? ಅದು ವಿದೇಶದ ನೆಲದಲ್ಲಿದ್ದೀರಿ, ನಮ್ಮ ನೆಲದಲ್ಲೇ ಮತ್ತೆ ರಾಮನ ಪುನರಾಗಮನ ಆಗ್ತಾ ಇದೆ. ಹೇಗಾಗ್ತಿದೆ ಕಾರ್ಯಕ್ರಮ ಎಲ್ಲ? ಮೇಡಮ್, ನಾನು ತುಂಬ ಭಾಗ್ಯವಂತ. ಕಾರಣ ಏನಂದರೆ, ನಮ್ಮ ತಂದೆಯವರ ಹೆಸರು ರಾಮಚಂದ್ರಪ್ಪ, ತಾಯಿ ಪಾರ್ವತಮ್ಮ. ನಮ್ಮ ತಂದೆಯವರ ಆಶೀರ್ವಾದದಿಂದಲೇ ರಾಮಚಂದ್ರ ನಮಗೆ ಈ ಅವಕಾಶ ಕೊಟ್ಟ. ನೆನ್ನೆ ಪ್ರಾಣ ಪ್ರತಿಷ್ಠಾಪನೆ ಚಕ್ರಸ್ಥಾಪನೆ ಸಮಯದಲ್ಲಿ ಗರ್ಭಗುಡಿಯಲ್ಲಿ ಶ್ರೀರಾಮರ ಮೂರ್ತಿಯ ಕೆಳಗಡೆ ನವರತ್ನಗಳು, ಪಂಚಧಾತು, ಬಂಗಾರ ಎಲ್ಲ ಹಾಕ್ತಾರೆ. ನಾನು ಪೇಜಾವರ ಶ್ರೀಗಳ ಅನುಗ್ರಹದಿಂದ ಒಳಗಡೆ ಹೋಗಿ ಒಂದು 2 hours ಅಲ್ಲೇ ಇದ್ದು ಆ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಿ ನಮ್ಮ ಕೈಯಿಂದನೇ ಅದು ಹಾಕ್ಸಿದ್ರು. ನಾವು ಸ್ವಲ್ಪ ಅನುಗ್ರಹ ಸಿಕ್ತು ಗೋಲ್ಡ್ ಹಾಕೋದಕ್ಕೆ, ಅದನ್ನು ಹಾಕಿ ದೇವರು ಪ್ರಾರ್ಥನೆ ಮಾಡಿ ಲೋಕದಲ್ಲಿ ಯುದ್ಧ ಭಯ ನಿವಾರಣೆಯಾಗಿ, ವೈರಾಣು ರೋಗ ನಿವಾರಣೆಗೆ ಸರ್ವೇ ಜನಗಳು ಸುಖವಾಗಿರಲಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡಿ ಬಂದೆ ಮೇಡಮ್. ಕಡೆದಾಗಿ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ, ಕನ್ನಡಿಗರಿಗೆ ಏನು ಹೇಳ್ತೀರಿ? ರಾಮ, ಅಯೋಧ್ಯೆ, ಇಲ್ಲಾಗ್ತಾ ಇರುವ ಸಂಭ್ರಮ, ಸಡಗರ, ಇದ್ರ ಬಗ್ಗೆ? ಕರ್ನಾಟಕದ ಪ್ರಜೆಗಳಿಗೂ ಮತ್ತು ಭಾರತೀಯರಿಗೆ ನಾನು ಹೇಳೋದು ಒಂದೇ, ಡೀಪ್ ಡಿವೋಷನ್, ಗುಡ್ ಆಟಿಟ್ಯೂಡ್ ಎಲ್ಲರಲ್ಲೂ ಇರಬೇಕು. ಎಲ್ಲರಲ್ಲೂ ದೇವರಿದ್ದಾನೆ, ಎಲ್ಲರಲ್ಲಿ ದೇವರನ್ನು ಕಂಡು ನೀನು ದೇವರ ಆಗುವಂಥ ಬಸವಣ್ಣವರು ಹೇಳಿದ್ದಾರೆ, ಆದಿಶಂಕರಾಚಾರ್ಯರು ಹೇಳಿದ್ದಾರೆ. ಆದರೆ ನಾನೆಲ್ಲರಿಗೂ ಹೇಳೋದು, ಸನ್ಮಾರ್ಗದಲ್ಲಿ ನಡೀರಿ, ನಮ್ಮ ದೇವಾಲಯ, ನಮ್ಮ ಸನಾತನ ಧರ್ಮವನ್ನು ಎತ್ತಿಡಿರಿ. ಈಗಿರ್ತಕ್ಕಂಥ ಪ್ರಪಂಚಕ್ಕೆ ಮಾರು ಹೋಗಿ ಟಿ ವಿ ಮಾಧ್ಯಮಗಳು ಅಂದರೆ ಒಳ್ಳೆಯದನ್ನು ತಗೊಳ್ಳಿ. ಟಿ ವಿ ಮಾಧ್ಯಮಗಳಿಂದ ಎಲ್ಲ ಧರ್ಮವನ್ನು ನೀವು ಗೌರವಿಸಿ. ಕ್ರಿಶ್ಚಿಯಾನಿಟಿ ಇರಲಿ, ಮುಸ್ಲಿಮ್ ಇರಲಿ, ಹಿಂದೂಗಳಿರಲಿ, ಸಿಖ್ಖರಿರಲಿ, ಎಲ್ಲರಲ್ಲೂ ದೇವರಿದ್ದಾನೆ. ಅವ್ರವ್ರ ಧರ್ಮ ಅವ್ರು ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಎಲ್ಲರೂ ಶಾಂತಿಯಾಗಿ ನೆಲೆಸಿ. ಮೈನಾಗಿ ನಾನು ಹೇಳೋದಂದರೆ, ಶ್ರೀರಾಮಚಂದ್ರ ದಶರಥ ಅನ್ನೋ ಮಾತಿಗೆ ಹೋಗೊಟ್ಟು ಕಾಡಿಗೆ ಯಾವ ಥರ ಹೋದ, ಅದೇ ಥರ ನಿಮ್ಮ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಟ್ಟು ಅವರು ವಯಸ್ಸಾದ ಕಾಲದಲ್ಲಿ ನೀವು ಚೆನ್ನಾಗಿ ನೋಡಿಕೊಂಡ್ರೆ ನೀವು ಯಾವ ದೇವಾಲಯಕ್ಕೆ ಹೋಗಬೇಕಾದಿಲ್ಲ, ಯಾವ ಯಜ್ಞನೂ ಮಾಡಬೇಕಾದಿಲ್ಲ. ವೇದವೇ ಹೇಳುತ್ತೆ, ಮಾತೃ ಯಜ್ಞೋಪಿತೃ ಯಜ್ಞೋ ದೇವ ಯಜ್ಞ ಅಂತ. ಆ ರೀತಿ ಮಾಡಿಕೊಂಡು ನಿಮಗೆಲ್ಲ ಸುಖವಾಗಲಿ. ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆ ನಮ್ಮ ಕಾಲದಲ್ಲಿ ಆಗ್ತಾ ಇದೆ. ನಾವೆಲ್ಲ ಧನ್ಯರು, ಭಾರತೀಯರ ಧನ್ಯರು. ವಿಶೇಷವಾಗಿ ನಾನು ಅಮೇರಿಕಾದಲ್ಲಿ ನೆಲೆಸಿದ್ರು, ನನ್ನ ಭಾರತೀಯರು ನನ್ನನ್ನು ತುಂಬ ಗೌರವಕೊಂಡು ಈ ಮಟ್ಟಕ್ಕೆ ತರೋದಕ್ಕೆ ನನಗೆ ಜನಗಳೇ ಕಾರಣ. ನನಗೆ ದೇವಾಲಯಕ್ಕೆ ಯಾರು ಬರ್ತಾರೋ ಭಕ್ತರೇ ನನಗೆ ದೇವರು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಅವ್ರ ಪರವಾಗಿ ಒಂದು ಸಂಕಲ್ಪ ಮಾಡಿದ್ದೀನಿ. ರಾಮರ ಅನುಗ್ರಹ ನನಗೆ ಸಂಪೂರ್ಣ ಇರುತ್ತೆ. ಇಷ್ಟು ಹೇಳಿ ನನ್ನ ಮಾತುಗಳು ಮುಗಿಸೋಕೆ ಮುಂಚೆ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ, ಇಲ್ಲಿ ನೋಡ್ತಕ್ಕಂಥ ವಾಹಿನಿಯ ಎಲ್ಲ ಭಕ್ತರಿಗೂ ನಮಸ್ಕಾರ ಮಾಡ್ತಾ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಜೈ ಹಿಂದ್, ಜೈ ಶ್ರೀರಾಮ್.
ಥ್ಯಾಂಕ್ ಯು ಸರ್, ಧನ್ಯವಾದ. ಇದು ಅಮೇರಿಕದಿಂದ ಬಂದು ರಾಮನ ಸೇವೆಯನ್ನ ಮಾಡಬೇಕು ಅನ್ನೋ ಒಂದೇ ಕಾರಣದಿಂದಾಗಿ ರಾಮನಿಗೆ ಕಿರೀಟಕ್ಕಾಗಲಿ ಅಂತ ಹೇಳಿ 1 kg ಚಿನ್ನವನ್ನ ಉಡುಗೊರೆಯಾಗಿ ನೀಡಿರುವ ಉಮಾಶಂಕರ್ ದೀಕ್ಷಿತ್ರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಅಯೋಧ್ಯೆಯಿಂದ.